ಶಿವಮೊಗ್ಗದಲ್ಲಿ ನಿನ್ನೆ ರಾತ್ರಿ ಧಾರಾಕಾರ ಮಳೆ ಸುರಿತು. ಆ ಧಾರಾಕಾರ ಮಳೆ ಸುರಿದ ಪರಿಣಾಮವಾಗಿ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಈಗ ನಾವು ಶಿವಮೊಗ್ಗದ ವಾರ್ಡ್ ನಂಬರ್ 18 ಬೆಂಕಿನಗರದಲ್ಲಿದ್ದೇವೆ. ಈ ಬೆಂಕಿನಗರ ನೋಡ್ಬೋದು, ಅಂದರೆ ಎಷ್ಟೊಂದು ಧಾರಾಕಾರ ಮಳೆ ಸುರಿದೆ ಅಂದರೆ ಈ ಗೋಡೆ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಕುಸಿದು ಬಿದ್ದು ಆ ಗೋಡೆ ಇದೆ, ಆ ಗೋಡೆ ತೇಲ್ಕೊಂಡು ಮುಂದೆ ಹೋಗಿದೆ. ಅಷ್ಟೊಂದು ಅವಾಂತರ ಸೃಷ್ಟಿ ಮಾಡಿದೆ. ತಡರಾತ್ರಿ ಏನು ಶ್ರೀನಿವಾಸ್ ಇದೆ, ಆ ಶ್ರೀನಿವಾಸ ಸೇರಿದಂಥ ಮನೆ ಇದು. ಈ ಮನೆಯಲ್ಲಿ ಇರುವಂಥ ಪಾತ್ರೆ ಪಗಡೆ ಮನೆಯಿರುವಂಥ ಎಲ್ಲ ದಿನಸಿ ವಸ್ತುಗಳು ಸಂಪೂರ್ಣವಾಗಿ ನೀರು ಪಾಲಾಗಿದೆ. ಅಂದರೆ ಇಷ್ಟೊಂದು ಪ್ರಮಾಣದಲ್ಲಿ ನೀರು ಬರಲಿಕ್ಕೆ ಕಾರಣ ಅಂದರೆ ಈ ಮನೆ ಇದೆ, ಇದು ಹಿಂಭಾಗದಲ್ಲಿರುವಂಥ ಕೈಗಾರಿಕಾ ಪ್ರದೇಶ ಇದೆ. ಆ ಕೈಗಾರಿಕಾ ಪ್ರದೇಶದ ನೀರಿದೆ, ಆ ನೀರು ನುಗ್ಗಿ ಏನು ಮೋರಿ ಇದೆ, ಆ ಮೋರಿ ಮತ್ತು ಏನು ಕಾಲುವೆ ಇದೆ, ಆ ಕಾಲುವೆ ಮೂಲಕವಾಗಿ ನೀರು ನುಗ್ಗಿ ಇಷ್ಟೆಲ್ಲ ಅವಾಂತರ ಕಾರಣ ಆಗಿದ್ರೆ ನೀರು ಅವೈಜ್ಞಾನಿಕವಾಗಿ ನೀರು ಹರಿದು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ. ಒಂದು ಕಡೆ ಆದರೆ ಮತ್ತೊಂದು ಮನೆ ನೋಡ್ಬೋದು ಏನೇನು ಅವಾಂತರ ಆಗಿದೆ ಅಂತೇಳಿ. ಒಂದು ಕಡೆ ಶ್ರೀನಿವಾಸ್ ಅವ್ರ ಮನೆ ಗೋಡೆ ಕುಸಿದು ಬಿದ್ದಿದೆ. ಒಂದು ಕಡೆ ಆದರೆ ಮತ್ತೊಂದು ಕಡೆಯಿಂದ ನೋಡ್ಬೋದು, ಇಲ್ಲಿ ಗೋಡೆ ನೋಡಿ, ನಾನು ತೋರಿಸ್ತಾ ಹೋಗ್ತೇವೆ ನಿಮಗೆ. ಈ ಗೋಡೆ ಕುಸಿದು ಇಲ್ಲಿ ಬಿದ್ದಿದೆ. ಹೆಚ್ಚು ಕಡಿಮೆ ಏನೂ ಅವಾಂತರ ಆಗಿಲ್ಲ, ಯಾರು ಕೂಡ ಪ್ರಾಣಹಾನಿ ಆಗಿಲ್ಲ. ಅದೃಷ್ಟ ಚೆನ್ನಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲರೂ ಕೂಡ ರಾತ್ರಿ 12ವರೆಗೆ ಶುರುವಾದ ಮಳೆ ಬೆಳಗಿನ ಜಾವ ಕೂಡ ಮಳೆ ಸುರಿದಿದೆ. ಎಲ್ಲರೂ ಕೂಡ ಜಾಗರಣೆ ಮಾಡಿದ್ದಾರೆ. ಯಾರು ಕೂಡ ತಿಂಡಿ ಮಾಡಿಲ್ಲ, ಏನು ಮಾಡಿಲ್ಲ. ಕುಡಿಲಿಕ್ಕೆ ನೀರು ಕೂಡ ಸಮಸ್ಯೆ ಆಗಿದೆ. ಅಷ್ಟೊಂದು ಅವಾಂತರ ಸುರಿದೆ ನೋಡಿ. ಪಾತ್ರೆಗಳ ವಸ್ತುಗಳೆಲ್ಲ ಕೂಡ ಹೊರಗಡೆ ಹಾಕ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಮನೆಯಿಂದ ಹೊರಗಿದ್ದಾರೆ. ಅಂದರೆ ಹೆಚ್ಚು ಕಡಿಮೆ ಆಗಿ ಮತ್ತೆ ಗೋಡೆ ಕುಸಿದು ಬೀಳಬಾರ್ದು ಅಂತೇಳಿ ಮನೆಯಿಂದ ಹೊರಗಿದ್ದಾರೆ. ಅಷ್ಟೊಂದು ಅಪಾಯದಲ್ಲಿ ಕೂಡ ರಾತ್ರಿ ಇಡೀ ಕೂಡ ಇಲ್ಲಿರುವಂಥ ಬೆಂಕಿನಗರದಂಥ ಜನರು ಕಳೆದಿದ್ದಾರೆ. ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾದರೂ ಕೂಡ ಸಂಬಂಧಪಟ್ಟಂಥ ಏನೋ ಅಧಿಕಾರಿಗಳಿದ್ದಾರೆ, ಇಲ್ಲಿ ಗಮನ ಹರಿಸಿಲ್ಲ. ಅನೇಕ ವರ್ಷಗಳಿಂದ ಈ ಸಮಸ್ಯೆ ಇದೆ ಈ ಭಾಗದಲ್ಲಿ. ಆ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ. ಕಾರಣ ಅಂತಂದರೆ ಅವೈಜ್ಞಾನಿಕ ಕಾಮಗಾರಿ ಇದಾವೆ. ನೋಡ್ಬೋದು ಈ ಮೋರಿ ಹೇಗಿದೆ ಅಂತೇಳಿ, ಮೋರಿ ಕೆಲಸ ಹೇಗೆ ಮಾಡಿ ಅಂತೇಳಿ, ಆ ಮೋರಿ ನೀರು ಹೇಗೆ ನಿಂತ್ಕೊಂಡು ಅಂತೇಳಿ. ಈ ಮೋರಿ ಕೆಲಸ ಕಾಮಗಾರಿ ಸರಿಯಾಗಿಲ್ಲ. ನೀರು ಹರಿದು ಹೋಗ್ಲಿಕ್ಕೆ ಜಾಗ ಇಲ್ಲ. ಆ ಜಾಗದಲ್ಲಿ ನೇರವಾಗಿ ಮನೆಗಳಿಗೆ ನೀರು ನುಗ್ಗುತ್ತೆ. ಮನೆಗೆ ನೀರು ನುಗ್ಗಿ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣ ಆಗಿದೆ. ನಾನು ನೋಡ್ಬೋದು ಇಲ್ಲಿರುವಂಥ ಸ್ಥಳೀಯರಿದ್ದಾರೆ. ಮನೆಯಲ್ಲಿ ಅವಾಂತರ ಆಗಿದೆ, ಮನೆ ನೀರು ನುಗ್ಗಿದೆ. ಅಮ್ಮ, ಎಷ್ಟು ಗಂಟೆ ಮಳೆ ಶುರುವಾಯಿತು? ಏನಾಯಿತು? 12 ಗಂಟೆ ಸರ್. 12 ಗಂಟೆ ಮಳೆ ಶುರುವಾಯಿತು. ಹಿಂದ್ಗಡೆ ಕಿಟಕಿ ಬಾಗಿಲು ಒಳಗಿಂದ ಎಲ್ಲ ನೀರು ಬಂತು. ಅಷ್ಟೊತ್ತಿಗೆ ಇಲ್ಲಿ ಗೋಡೆ ಹೊಡ್ಕೊಂಡು ಆ ಗೋಡೆ ನೀರು ನಮ್ಮನೆ ಒಳಗೆ ನುಗ್ತು. ನನ್ನ ಮಗ ಬಾಗಿಲಲ್ಲಿ ನಿಂತ್ಕೊಂಡಿದ್ದ, ಅವನು ನೀರು ನುಗ್ಗಿ ದೊಡ್ಡದಕ್ಕೆ ಹಾರ್ಕೊಂಡು ಕೆಳಗೆ ಬಿದ್ದುಬಿಟ್ಟ. ಸೈಕಲ್ಲು ಒಳಗೆಲ್ಲ ಮನೆ ಸಾಮಾನು ಅಷ್ಟು ತೇಲ್ತಾ ಇತ್ತು. ನಾವು ಯಾವ ಸಾಮಾನು ಮುಟ್ಟಕ್ಕೂ ಆಗ್ತಾ ಇರಲಿಲ್ಲ. ಸೈಕಲೆಲ್ಲ ಜಖಮಾಗಿ ಹೋಗಿದೆ ಸರ್. ನಮ್ಗೆ ತುಂಬ ಹಾನಿ ಆಗಿದೆ ಅಂದರೆ ತುಂಬ ಹಾನಿ ಆಗಿದೆ ಸರ್. ಅಂದರೆ ಅಷ್ಟೊಂದು ಮಳೆ ಆಗ್ತಾ ಇತ್ತು, ನೀರು ನುಗ್ತಾ ಇತ್ತು. ತುಂಬ ಎಲ್ಲ ಇಡೀ ಕುಟುಂಬ ಭಯದಲ್ಲಿತ್ತು. ಹೌದು ಸರ್. ಅಷ್ಟು ನಾವು ಇರೋ 4 ಜನನು ಎಲ್ಲಿ ಹೋಗ್ಬೇಕು, ಏನು ಸಾಮಾನು ಮುಟ್ಟಬೇಕು ಅನ್ನೋದು ಏನು ಗೊತ್ತಾಗ್ತಿಲ್ಲ. ಅಷ್ಟು ಭಯ ಆಗ್ತಾ ಇತ್ತು ಸರ್. ನಮ್ಗೆ ಮಂಡಿ ಉದ್ದ ನೀರಿತ್ತು ಸರ್ ಮನೆ ಒಳಗೆ. ಅಷ್ಟೊಂದು ನೀರು. ಎಲ್ಲ ಪಾತ್ರೆಗಳು, ಈರುಳ್ಳಿ, ಅಕ್ಕಿ ಚೀಲ, ರಾಗಿ ಚೀಲ ಎಲ್ಲ ತೇಲ್ಕೊಂಡು ಓಡಾಗ್ತಿತ್ತು ಸರ್. ರಾತ್ರಿ ಇಡೀ ಇಷ್ಟೆಲ್ಲ ಅವಾಂತರ ಆಯಿತು. ಸಂಪುಟಂತ ಯಾರು ರಾತ್ರಿ ಬಂದ್ರ, ಭೇಟಿ ಕೊಟ್ರೆ, ಮಾಡಿದ್ರೆ? ರಾತ್ರಿ ಯಾರು ಬಂದಿಲ್ಲ ಸರ್. ಇಲ್ಲೇ ಕೇರಿ ಏರಿಯಾದವ್ರು ಬಂದು ನೋಡ್ಕೊಂಡು ಹೋಗ್ತಾ ಇದ್ರು. ನೋಡಿದ್ರು ಏನು ಮಾಡೋಕ್ಕಾಗಲ್ಲ ಸರ್. ಅಷ್ಟೊತ್ತಲ್ಲಿ ನೀರು ನುಗ್ತಾ ಇರೋದು, ಯಾರು ಏನು ಮಾಡೋಕ್ಕಾಗತ್ತೆ? ಈ ಕರೆಂಟು ಇರಲಿಲ್ಲ ಅಷ್ಟೊತ್ತಲ್ಲಿ. ಈಗ ಬೆಳಗ್ಗೆ ಬಂದಿರೋ ಸರ್. ರಾತ್ರಿ ಇಡೀ ಧಾರಾಕಾರ ಮಳೆ ಸುರಿದಿದೆ. ಮಳೆಯಿಂದ ಸಾಕಷ್ಟು ಅವಾಂತರ ಆಗಿದೆ. ಈ ಅವಾಂತರದಿಂದ ಇಡೀ ಕುಟುಂಬ ರಾತ್ರಿ ಇಡೀ ಜಾಗರಣೆ ಮಾಡಿದೆ ಅಂದರೆ ಹೇಳ್ಬೋದು. ಅಷ್ಟೊಂದು ನೀರು ಬಂದು ಒಳಗೆ ನುಗ್ಗಿದೆ. ಇದರ ಪರಿಣಾಮವಾಗಿ ಸಮಸ್ಯೆ ಜಾಸ್ತಿ ಆಗ್ತಾ ಹೋಯಿತು. ಈ ನೋಡ್ಬೋದು ಎಲ್ಲ ನೋಡಿ, ಜನರು ಕೂಡ ಅಷ್ಟೊಂದು ಭಯದಲ್ಲೇ ಇದ್ದಾರೆ, ಇನ್ನೂ ಕೂಡ ಭಯದಲ್ಲಿದ್ದಾರೆ. ಕಾರಣ ಅಂತಂದರೆ ರಾತ್ರಿ ಇಡೀ ಮಳೆ ನುಗ್ಗಿದೆ. ಆ ಮಳೆ ನೀರು ನುಗ್ಗಿದ್ರಿಂದ ಆ ಗೋಡೆ ಕುಸಿದು ಬೀಳುವಂಥ ಆತಂಕ ಅವ್ರನ್ನ ಕಾಡ್ತಾ ಇದೆ. ನಮ್ಮ ಜೊತೆಗೆ ಇಲ್ಲಿ ಏನು ಮನೆ ಗೋಡೆ ಕುಸಿದ ಶ್ರೀನಿವಾಸ್ ಅವರು ಇದ್ದಾರೆ. ಅವ್ರ ಮಾತಾಡ್ಸೋಣ ಸರ್. ಎಷ್ಟು ಗಂಟೆ ಮಳೆ ಶುರುವಾಯಿತು? ಗೋಡೆ ಯಾವಾಗ ಕುಸಿತು? ಮಳೆ ಶುರುವಾಗಿದ್ದು 12 ಗಂಟೆ ಅಷ್ಟೊತ್ತಿಗೆ ಶುರುವಾಯಿತು. ಮಳೆ ಶುರುವಾದಮೇಲೆ ನಾವೆಲ್ಲ ಹೊರಗಡೆ ಬರೋ ಅಷ್ಟೊತ್ತಿಗೆ 1:30-2 ಗಂಟೆಗಂತೂ ಮಳೆ ಜಾಸ್ತಿ ಆಯಿತು. ಮುಂದ್ಗಡೆ ಮೂರಿಲಂತೂ ರೋಡಿಂದ 2 ಅಡಿ ಹೈಟಲ್ಲಿ ನೀರು ಬರ್ತಾಯಿತ್ತು. ಆವಾಗ ನಮ್ಮ ಹಿಂದ್ಗಡೆ ಇಂಡಸ್ಟ್ರಿಯಲ್ ಎಸ್ಟೇಟ್ನವರು ಎಲ್ಲದೂ ಹಿಂದ್ಗಡೆ ಇರೋಂಥ ಮೋರಿಗೆ ಕಲೆಕ್ಷನ್ ಕೊಟ್ಟಿದ್ದಾರೆ. ಸಾಗರ್ ರೋಡಿಂದ ಹಿಡಿದು ಇಂಡಸ್ಟ್ರಿಯಲ್ ಎಸ್ಟೇಟಿನ ಪೂರ್ತಿ ನೀರನ್ನು ನಮ್ಮ ಈ ಬೆಂಕಿನಗರ ಹಿಂಭಾಗದಲ್ಲಿರುವ ಒಂದು ಡ್ರೈನೇಜಿಗೆ ಬರೋ ಅಂಥ ಕಲೆಕ್ಷನನ್ನು ಮುನ್ಸಿಪಾಲ್ಟಿ ಇಂಜಿನಿಯರ್ ಹಾಲೇಶಪ್ಪ ಅವರು ಈಗ ಒಂದು 2 ವರ್ಷದ ಮಾಡೋಗಿದ್ದಾರೆ. ಅವರು ನಾವು ಮಾಡ್ಬೇಕಾದ್ರೆ ತಡೆ ಮಾಡಿದ್ದಕ್ಕೆ, ಇಲ್ಲ ನಾವು ಮೋರಿನ ಆಳ ಮಾಡಿಕೊಡ್ತೀವಿ, ನಿಮಗೆ ಯಾವುದೇ ರೀತಿ ನೀರಿನ ಸಮಸ್ಯೆ ಆಗದೇ ಇದ್ದಂಗೆ ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದರು. ಇಲ್ಲಿವರೆಗೂ ಆ ಭರವಸೆಗಳು ಯಾವುವು ಈಡೇರಿಲ್ಲ. ನಮ್ಮ ಕೌನ್ಸಿಲರ್ಗಳ ಹತ್ರ ಹೋಗಿ ಮಾತಾಡಿದ್ರೆ, ಇಲ್ಲ ನಮ್ಮದು ಅಧಿಕಾರನೇ ಇಲ್ಲ, ಈಗ ಅಧಿಕಾರ ಮುಗಿದೋಗಿದೆ ಅಂತ ಹೇಳ್ತಾರೆ. ಇಲ್ಲಿ ನಾವು ಪ್ರತಿ ಸಲ ಮಳೆ ಬಂದಾಗಲೂ ಇದೇ ರೀತಿ ಇದನ್ನು ಅನುಭವಿಸ್ತಾ ಇದ್ದೀವಿ. ಈಗ 2 ವರ್ಷದ ಹಿಂದೆ ಒಂದ್ಸಲಿ ಇದೇ ರೀತಿ ಆದಾಗ ಮುನ್ಸಿಪಾಲ್ಟಿಯಿಂದ ಚಿತ್ರಾನ್ನ ಮೊಸರನ್ನ ತಂದು ಹಂಚೋದ್ರು. ಅದು ಬಿಟ್ಟರೆ ಯಾರು ಏನು ಇಲ್ಲಿ ನಮ್ಮನ್ನು ಕೇಳೋರೇ ಇಲ್ಲ. ಅಧಿಕಾರದಲ್ಲಿ ಇಲ್ಲದೆ ಇರೋಂಥ ದೀಪಕ್ಕಣ್ಣ ಕೆಲವು ಇವರು ಬಂದು ನಮ್ಮನ್ನು ಬೆಳಿಗ್ಗೆಯಿಂದ ನಮ್ಮ ಜೊತೆನೇ ಇದ್ದು ನಮಗೆ ಕಾಫಿ ಕುಡಿಸಿ, ತಿಂಡಿ ತಿನ್ನಿಸಿ ಇಲ್ಲಿವರೆಗೂ ನಮ್ಮ ಜೊತೆನೇ ಇದ್ದಾರೆ. ಆದರೂ ನಿಮ್ಮ ಸಹಾಯಕ್ಕೆ ಕೂಡ ಯಾರು ಬರ್ತಾ ಇಲ್ಲ ಯಾರು ಬರ್ತಾ ಇಲ್ಲ. ಈಗ ಮುನ್ಸಿಪಾಲ್ಟಿ ಮೇಡಮ್ ಒಬ್ರು ಬಂದರು. ಅವರಿಗೆ ನಾವು ಹೇಳಿದ್ವಿ, ಇವತ್ತು 2 ದಿನ ಮಳೆ ಇದೆ ಮೇಡಮ್, ನಮಗೆ ಇವತ್ತು ಏನು ಮಾಡಬೇಕು ಅಂತ ಹೇಳಿದ್ದಕ್ಕೆ ನಾನು
ಕಮಿಷನರ್ ಹತ್ರ ಮಾತಾಡಿ ನಿಮಗೆ ಹೇಳ್ತೀವಿ ಅಂತ ಹೋಗ್ಯಾರೆ. ಅವ್ರು ಹೇಳೋದು ಮಧ್ಯಾಹ್ನ ಆಗ್ಬೋದು ಇಲ್ಲ ಸಂಜೆ ಆಗ್ಬೋದು. ಅಷ್ಟೊತ್ತಿಗೆ ನಾವು ಮಳೆ ಶುರುವಾದಾಗ ನಾವೇನು ಮಾಡ್ಲಿಕ್ಕೆ ಬರಲ್ಲ. ನಿಮಗೆ ಈಗ ಒಂದು ಗೋಡೆ ಕುಸಿದು ಬಿದ್ದಿದೆ, ಈಗ ನಿಮ್ಮ ಮನೆ ಇಲ್ಲ, ಈಗ ಸೊ ನೀವು ಬೀದಿ ಬಂದ್ಬಿಟ್ಟಿದ್ರಿ. ಈಗ ಹೌದು ನಿಮಗೆ ತಾತ್ಕಾಲಿಕ ಒಂದು ವ್ಯವಸ್ಥೆ ಆಗಬೇಕಾಗಿದೆ, ಬೇರೆ ನಿಮ್ಮ ಕುಟುಂಬನ ಸ್ಥಳಾಂತರ ಮಾಡಬೇಕಾಗಿದೆ. ಹೌದೌದು, ತಾತ್ಕಾಲಿಕ ವ್ಯವಸ್ಥೆ ಮಾಡಬೇಕು. ಮತ್ತೆ ನಮಗೆ ಇದು ಕಾಯಂ ಆಗಿ ನೀರು ಬರದೇ ಇರೋಂಥ ವ್ಯವಸ್ಥೆ ಮಾಡಿಕೊಟ್ರು ಸಾಕು. ಈಗ ತಾತ್ಕಾಲಿಕ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಅಂದರೂ ದೇವ್ರು ಇಟ್ಟಂಗೆ ನಾವೇನೋ ಒಂದು ಮಾಡ್ಕೊಂತೀವಿ. ಆದರೆ ನಮಗೆ ಇದಕ್ಕೆ ಕಾಯಂ ಪರಿಹಾರ ಬೇಕು. ಈ ಇಂಡಸ್ಟ್ರಿಯಲ್ ಎಸ್ಟೇಟಿನ ನೀರು ನಮ್ಮ ಬೆಂಕಿ ನಗರದೊಳಗೆ ಬರಬಾರ್ದು. ಅದನ್ನು ಯಾವ ರೀತಿನಾರ ಎಲ್ಲಿಂದನಾರ ಕಲೆಕ್ಷನ್ ಮಾಡ್ಕೊಳ್ಳಿ ಅವರು. ನಮಗೆ ಇಂಡಸ್ಟ್ರಿಯಲ್ ಎಸ್ಟೇಟಿನ ನೀರು ಬರದೇ ಇದ್ದಂಗೆ ಕಮಿಷನರು ಮತ್ತು ಮುನ್ಸಿಪಾಲ್ಟಿ ಮೇಡಮ್ ಅವರು ಮತ್ತು ದೀಪಕ್ ಶ್ರೀನಿವಾಸ್ ಅವರು ತುಂಬ ನೋವಲ್ಲಿದ್ದಾರೆ, ತುಂಬ ಬೇಸರ ಆಗಿದೆ. ಮನೆ ಗೋಡೆ ಕುಸಿದು ಬಿದ್ದಿದೆ. ಹಾಗಾಗಿ ನಮಗೊಂದು ಶಾಶ್ವತ ಒಂದು ಪರಿಹಾರ ಬೇಕಾಗಿದೆ. ಯಾಕಂದರೆ ಇಂಡಸ್ಟ್ರಿ ನೀರಿದೆ, ಅದು ಅವೈಜ್ಞಾನಿಕ ಕಾಮಗಾರಿ ಆಗಿದೆ, ಅದರ ಅವಾಂತರ ಇದು. ಆ ನೀರು ಪ್ರತಿ ವರ್ಷ ನುಗ್ತಾ ಇದೆ. ಇದಕ್ಕೊಂದು ನಮ್ಗೆ ಶಾಶ್ವತವಾದ ಪರಿಹಾರ ಕಲ್ಪಿಸ್ಕೊಡ್ಬೇಕಂತ ಕೇಳ್ಕೊತಾರೆ. ನಮ್ಮ ಜೊತೆ ಸ್ಥಳೀಯ ದೀಪಕ್ ಇದ್ದಾರೆ. ದೀಪಕ್ ಮಾತಾಡೋಣ. ಈ ಎಲ್ಲ ಅವಾಂತರ ಕಾರಣ ಏನು, ಎಷ್ಟು ಮನೆಗಳು ನೀರು ನುಗ್ಗಿದೆ, ಏನಾಗಿದೆ? ಇಲ್ಲಿ ನಿನ್ನೆ ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಅದ್ರ ಪರಿಣಾಮವಾಗಿ ಏನಾಗಿದೆ ಅಂತ ಹೇಳಿದ್ರೆ, ಈ ನಮ್ಮ ಪಕ್ಕ ಈ ನಮ್ಮ ಏನು ಬೆಂಕಿನಗರ ಶ್ರೀರಾಮನಗರ ಏನು ಹೇಳ್ತೀವಿ ನಾವು, ಅಲ್ಲಿಂದ ಬಂದು ಅದ್ರ ಪಕ್ಕದಲ್ಲಿರೋಂಥ ಏನು ಇಂಡಸ್ಟ್ರಿಯಲ್ ಏರಿಯಾ ಇದೆ, ಅಲ್ಲಿ ಮೇಲಿನ ನೀರೆಲ್ಲ ಪೂರ್ತಿ ತಂದು ಈ ಬಡಾವಣೆಗೆ ಕನೆಕ್ಟ್ ಮಾಡಿಬಿಟ್ಟಿದ್ದಾರೆ. ಕನೆಕ್ಟ್ ಮಾಡುವಾಗಲೂ ಕೂಡ ಸ್ಥಳೀಯ ನಿವಾಸಿಗಳೆಲ್ಲ ಪೂರ್ತಿ ಅದಕ್ಕೆ ವಿರೋಧ ಮಾಡಿದರು. ಇಲ್ಲ, ನಾವು ಇದಕ್ಕೆ ಪರಿಹಾರ ಮಾಡಿಕೊಡ್ತೀವಿ ಅಂತೇಳಿ ಅವತ್ತಿನ ಅಧಿಕಾರಿಗಳು ಅವರ ಒಂದು ಉಪಯೋಗಕ್ಕೆ ಕಾಮಗಾರಿ ಮಾಡಿಬಿಟ್ಟು ಹೋದರು. ಅಲ್ಲಿಂದ ನಂತರದಲ್ಲಿ 2-3 ವರ್ಷದಲ್ಲಿ ಸತತವಾಗಿ ಏನು ಮಳೆಗಳು ಬರ್ತಾ ಇದೆ, ಅದ್ರ ಪರಿಣಾಮವಾಗಿ ಒಂದು 15-20 ಮನೆ ಇವಾಗ ಪ್ರತಿ ವರ್ಷ ಮುಳುಗಡೆ ಆಗುತ್ತೆ. ಈ ವರ್ಷ ತಾವು ನೋಡಿರ್ಬೋದು, ಈ ಮಳೆ ನೀರಿನ ಹೊಡೆತದ ರಭಸಕ್ಕೆ ಈ ಗೋಡೆ ಕುಸಿದು ಗೋಡೆ ಇಲ್ಲಿ ತನಕ ಬಂದು ಬಿದ್ದಿದೆ. ಹೀಗೆ ಎಲ್ಲ ಮನೆಗಳಲ್ಲಿ ದಿನಸಿ ಸಾಮಾನು ಇರ್ಬೋದು, ಅಡುಗೆ ಪದಾರ್ಥಗಳು ಎಲ್ಲ ಏನು ಮಕ್ಕಳು ಓದೋಂಥ ಪುಸ್ತಕಗಳು, ಬಟ್ಟೆಗಳು ಎಲ್ಲ ಪೂರ್ತಿ ಬೀದಿಗೆ ಬಂದು ಬಿದ್ದಿದೆ. ನಿನ್ನೆ ರಾತ್ರಿಯಿಂದನೂ ಇಲ್ಲಿ ಸ್ಥಳೀಯ ಎಲ್ಲ ಸೇರಿಕೊಂಡು ಎಲ್ಲರ ನೆರವಿಗೆ ಬಂದು ನಿಂತಿದ್ದೀವಿ. ಇದು ಇನ್ನೊಂದು ಏನು ಅಂತ ಹೇಳಿದ್ರೆ, ಇಲ್ಲಿ ಶ್ರೀನಿವಾಸ್ ಅವರು ಹೇಳಿದಾಗೆ ಜನಪ್ರತಿನಿಧಿಗಳು ಇಲ್ದಿರೋ ಕಾರಣ, ಈ ಸ್ಥಳೀಯ ಸಂಸ್ಥೆಗಳಲ್ಲಿ ಜನಪ್ರತಿನಿಧಿಗಳು ಇಲ್ಲದೇ ಇರೋದ್ರಿಂದ ಇದು ಇಲ್ಲಿ ಹೇಳೋರು ಕೇಳೋರು, ಜನರ ಕಷ್ಟಕ್ಕೆ ನಿಲ್ಲೋರು ಯಾರೂ ಇಲ್ದಂಗೆ ಆಗಿದೆ. ಈ ತನಕ ಕಾರ್ಪೊರೇಷನಿಂದ AW ಅವರು, AE ಅವರು, ಕ್ಲೀನಿಂಗ್ ಸ್ಟಾಫು, ಅವರು ಇವರು, ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟ್ರು, ಎಲ್ಲ ನಡೀತಾರೆ ಕಾಟಾಚಾರಕ್ಕೆ. ಹೌದು, ಎಲ್ಲ ಕಾಟಾಚಾರ ಇದು. ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ, ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಇದು 2-3 ವರ್ಷದಿಂದ ಬರೀ ಇದೇ ಆಗ್ತಾ ಇದೆ. ಇದಕ್ಕೊಂದು ಶಾಶ್ವತ ಪರಿಹಾರ ಆಗಬೇಕು. ಈ ಮುಂಚೆ ಈ ತಡೆಗೋಡೆ ಮಾಡೋಕೆ ಈ ಕಂಪೌಂಡು ಕಟ್ಟಿದಾರಲ್ಲ ಹಿಂದೆ, ಈ ಕಂಪೌಂಡ್ ಆಗೋಕ್ಕಿಂತ ಮುಂಚೆ ನೀರು ಸೀದಾ ಹೋಗ್ತಾ ಇತ್ತು, ರಾಜಕಾಲುವೆ ಇತ್ತು, ಅದನ್ನು ಮುಚ್ಚಿದ್ರು. ಅದು ಯಾರಿಗೆ ಅನುಕೂಲ ಮಾಡ್ಕೊಳ್ಳೋಕ್ಕೋಸ್ಕರ ಮುಚ್ಚಿದಾರೋ ಗೊತ್ತಿಲ್ಲ. ಅದನ್ನು ಮುಚ್ಚಿದ್ದು, ಅದನ್ನು ತೆರವುಗೊಳಿಸ್ಬೇಕು. ಮುಂಚೆ ಹೇಗೆ ಹೋಗ್ತಾ ಇತ್ತೋ ನೀರು, ಹಾಗೆ ಅದನ್ನು ಓಪನ್ ಆಗಿ ನೀರು ಹೋಗೋಂಗೆ ಆಗಬೇಕು. ಇಲ್ಲಿ ಪ್ರಾಬ್ಲಮ್ಮು ಶಾಶ್ವತವಾಗಿ ಪರಿಹಾರ ಆಗಬೇಕು. ಇದು ಇಲ್ಲಿರುವಂಥ ಸ್ಥಳೀಯರು. ಏನು ಬೆಂಕಿನಗರ ಇದೆ, 15ಕ್ಕೂ ಹೆಚ್ಚು ಮನೆಗಳು ಸಮಸ್ಯೆ ಆಗಿದೆ, ಮನೆಗಳು ನೀರು ನುಗ್ಗಿದೆ, ಸಾಕಷ್ಟು ಅವಾಂತರ ಆಗಿದೆ. ಹಾಗಾಗಿ ಏನು ಅವೈಜ್ಞಾನಿಕ ಕಾಮಗಾರಿ ಮಾಡಿದರೆ ಅದರ ಪರಿಣಾಮವಾಗಿ ಪ್ರತಿ ಸಲನೂ ಮಳೆ ಬಂದಾಗ ಕೂಡ ಈ ಸಮಸ್ಯೆ ಎದುರಾಗುತ್ತೆ. ಹಾಗೆ ಒಂದು ಶಾಶ್ವತ ಪರಿಹಾರ ಕಲಿಸ್ಬೇಕಂತೇಳಿ ಸ್ಥಳೀಯರು ಕೂಡ ಆಗ್ರಹ ಮಾಡ್ತಿದ್ದಾರೆ. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವಗಣ್ವಿ, TV9 ಶಿವಮೊಗ್ಗ.